ಎಲ್ಲರಿಗೂ ನಮಸ್ಕಾರ. ಬೆಳ್ಳುಳ್ಳಿಯನ್ನು ಸೇವಿಸುವುದರಿಂದ ಆರೋಗ್ಯಕ್ಕೆ ಆಗುವ ಲಾಭಗಳು. ಮೊದಲನೇದು, ನಾವು ದಿನನಿತ್ಯ ಉಪಯೋಗಿಸುವ ಆಹಾರದಲ್ಲಿ ಮತ್ತೊಂದು ಪ್ರಮುಖವಾದ ಆಹಾರ ಬೆಳ್ಳುಳ್ಳಿ. ಅತ್ಯುತ್ತಮ ಜೀರ್ಣಕಾರ ಗುಣವುಳ್ಳ ವಸ್ತು ಇದು. ನರಗಳಲ್ಲಿ ಚೈತನ್ಯ ತುಂಬುತ್ತದೆ. ಚಳಿಗಾಲದಲ್ಲಿ ನಮ್ಮ ದೇಹವನ್ನು ಶಾಖವಾಗಿಡಲು ಬೆಳ್ಳುಳ್ಳಿ ಅತಿ ಅಗತ್ಯ. ಬೆಳ್ಳುಳ್ಳಿಯು ದೇಹದಲ್ಲಿ ಹೆಚ್ಚು ಶಾಖವನ್ನು ಉತ್ಪತ್ತಿ ಮಾಡುತ್ತದೆ. ಪ್ರತಿದಿನ ಬೆಳ್ಳುಳ್ಳಿಯನ್ನು ರಕ್ತ ಒತ್ತಡ ಕಾಯಿಲೆಯಿಂದ ನರಳುವವರು ತಪ್ಪದೇ ಸೇವಿಸಬೇಕು. ಈ ಕಾಯಿಲೆಗೆ ಬೆಳ್ಳುಳ್ಳಿಯು ಸಿದ್ಧ ಔಷಧಿ. ನರಳುವವರು, ಕ್ಷಯ ರೋಗಿಗಳು ರೋಗಮುಕ್ತರಾದ ಮೇಲೂ ಪ್ರತಿದಿನವೂ ಬೆಳ್ಳುಳ್ಳಿ ಬಳಸುತ್ತಿದ್ದರೆ ರೋಗ ಮರುಕಳಿಸುವುದಿಲ್ಲ. ಗಾಯಗಳಾಗಿರುವ ಭಾಗದಲ್ಲಿ ಬೆಳ್ಳುಳ್ಳಿಯನ್ನು ನೀರಿನಲ್ಲಿ ಬೇಯಿಸಿ ಆ ನೀರಿನಿಂದ ಗಾಯವನ್ನು ತೊಳೆಯುವುದರಿಂದ ರೋಗಾಣುಜೀವಿಗಳು ನಾಶ ಹೊಂದುತ್ತದೆ. ಹಾಲಿನಲ್ಲಿ ಬೇಯಿಸಿದ 3-4 ಬೆಳ್ಳುಳ್ಳಿಯ ತೊಳೆಗಳನ್ನು ಪ್ರತಿದಿನ ಉಬ್ಬಸ ರೋಗಿಗಳು ಸೇವಿಸುವುದರಿಂದ ರೋಗ ಹೆಚ್ಚಾಗುವ ಸಾಧ್ಯತೆ ಇರುವುದಿಲ್ಲ. ಗಾಯಗಳಿರುವ ಜಾಗಕ್ಕೆ ಬೆಳ್ಳುಳ್ಳಿ, ಹೊಂಗೆಬೀಜ ಮತ್ತು ಅಡುಗೆ ಉಪ್ಪು ನುಣ್ಣಗೆ ಅರಿದು ಹಚ್ಚಿದರೆ ಉತ್ತಮ ಗುಣ ಕಂಡುಬರುವುದು. ಬೆಣ್ಣೆಯೊಂದಿಗೆ ಬೆಳ್ಳುಳ್ಳಿಯನ್ನು ನುಣ್ಣಗೆ ಅರೆದು ಕೊಳೆತು ನಾರುವ ಹುಣ್ಣಿಗೆ ಹಚ್ಚಿದರೆ ಗುಣ ಕಂಡುಬರುವುದು. ಚಳಿಗಾಲದಲ್ಲಿ ತಂಪಾದ ಗಾಳಿ ಬೀಸಿದಾಗ ಕಿವಿಯಲ್ಲಿ ನೋವು ಕಂಡುಬರುವುದು. ಆ ಸಂದರ್ಭದಲ್ಲಿ ಬೆಳ್ಳುಳ್ಳಿಯ 1 ತೊಳೆಯನ್ನು ಕೊಬ್ಬರಿ ಎಣ್ಣೆಯಲ್ಲಿ ಕರಿದು ಉಗುರು ಬೆಚ್ಚಗಿನ ಎಣ್ಣೆಯನ್ನು ತೊಟ್ಟಾಗಿ ಕಿವಿಗೆ ಬಿಟ್ಟರೆ ನೋವು ನಿವಾರಣೆಯಾಗುವುದು. ಬೆಳ್ಳುಳ್ಳಿಯ 1 ತೊಳೆಯನ್ನು ಚೆನ್ನಾಗಿ ಮಸೆದು ಚೇಳು ಕುಟುಕಿದ ಜಾಗಕ್ಕೆ ಹಚ್ಚಿದರೆ ಬೇಗನೆ ಗುಣ ಕಂಡುಬರುವುದು. 1 ಟೀ ಚಮಚ ಬೆಳ್ಳುಳ್ಳಿ ರಸವನ್ನು ಅಷ್ಟೇ ಪ್ರಮಾಣ ಜೇನುತುಪ್ಪದೊಂದಿಗೆ ಬೆರೆಸಿ ಸೇವಿಸಿದರೆ ಹೊಟ್ಟೆಯಲ್ಲಿರುವ ಜಂತು ಹುಳುಗಳು ಮಲದ ಮೂಲಕ ಹೊರ ಬೀಳುವವು. ಬೆಳ್ಳುಳ್ಳಿಯನ್ನು ಬಿಡಿಸಿ ಚೂರುಗಳನ್ನಾಗಿ ಮಾಡಿ ಆ ಚೂರುಗಳನ್ನು ಹತ್ತಿಯಲ್ಲಿ ಸುತ್ತಿ ಕಿವಿಯಲ್ಲಿ ಇಟ್ಟುಕೊಂಡರೆ ಶೀತದಿಂದ ಕಿವುಡಾಗುವ ಭಯವಿರುವುದಿಲ್ಲ. ಬಾಣಂತಿಯರು ಬೆಳ್ಳುಳ್ಳಿಯ ಚೂರುಗಳನ್ನು ಹತ್ತಿಯಲ್ಲಿ ಸುತ್ತಿ ಕಿವಿಯಲ್ಲಿ ಇಟ್ಟುಕೊಂಡರೆ ಕಿವಿ ಕಿವುಡಾಗುವ ಸಾಧ್ಯತೆ ಇರುವುದಿಲ್ಲ. ಬಿಸಿ ಬೆಳ್ಳುಳ್ಳಿಯನ್ನು ತಿನ್ನುವುದರಿಂದ ಅಜೀರ್ಣ ಮತ್ತು ಹೊಟ್ಟೆ ಉಬ್ಬರ ದೂರವಾಗುತ್ತದೆ. ಬೆಳ್ಳುಳ್ಳಿಯ ಸತತ ಬಳಕೆಯಿಂದ ದೀರ್ಘಕಾಲದಿಂದ ಅನುಭವಿಸುತ್ತಿರುವ ಕೆಮ್ಮು, ನೆಗಡಿ ಗುಣವಾಗುವುದು. ಬೆಳ್ಳುಳ್ಳಿ ಹೊಟ್ಟಿನ ಹೊಗೆ ಹಾಕುವುದರಿಂದ ವಾಸದ ಮನೆಯಲ್ಲಿ ಇರುವ ವಿಷ ಜಂತುಗಳು ಮನೆಯಿಂದ ಹೊರ ಬೀಳುವವು. ಪ್ರತಿದಿನ ಆಹಾರದ ಮೂಲಕ ಬೆಳ್ಳುಳ್ಳಿಯನ್ನು ಸೇವಿಸುತ್ತಿದ್ದರೆ ಆರೋಗ್ಯ ವೃದ್ಧಿಯಾಗಿ ಆಯುಷ್ಯ ಹೆಚ್ಚುವುದು. 75 ದಿನಗಳ ಕಾಲ ನಿರಂತರವಾಗಿ ಬೆಳ್ಳುಳ್ಳಿಯ ರಸವನ್ನು ಸೇವಿಸುವುದರಿಂದ ಗರ್ಭ ನಿರೋಧಕ ಶಕ್ತಿ ಉಂಟಾಗುತ್ತದೆ. ಪ್ರತಿದಿನ ಬೆಳ್ಳುಳ್ಳಿಯನ್ನು ಆಹಾರದಲ್ಲಿ ಬಳಸುತ್ತಿದ್ದರೆ ನೆಗಡಿ, ಕೀಲು ನೋವು, ಸಂಧಿವಾತದ ದೆಸೆಯಿಂದ ಆಗುವ ನೋವು ಕಾಣಿಸಿಕೊಳ್ಳುವುದಿಲ್ಲ. ಬೆಳ್ಳುಳ್ಳಿ ತೊಳೆಯನ್ನು ಪ್ರತಿದಿನ ಹಾಲಿನಲ್ಲಿ ಬೇಯಿಸಿ ತಿನ್ನುತ್ತಿದ್ದರೆ ಉಬ್ಬಸ ರೋಗ ಗುಣವಾಗುವುದು. ಬೆಳ್ಳುಳ್ಳಿಯನ್ನು ಪ್ರತಿನಿತ್ಯವೂ ಬಳಸುವುದರಿಂದ ಜೀರ್ಣಶಕ್ತಿ ಹೆಚ್ಚುತ್ತದೆ ಮತ್ತು ವೀರ್ಯವನ್ನು ವೃದ್ಧಿಸುತ್ತದೆ. ಇದು ದಮ್ಮು, ಕೆಮ್ಮು, ಪುಪ್ಪಸದ ವಿಕಾರಗಳಿಗೆ ಅತ್ಯುತ್ತಮ ಔಷಧವಾಗಿದೆ. ಗರ್ಭಾಶಯದಲ್ಲಿ ಮುಟ್ಟಿನ ದೋಷದಿಂದ ಪರಿಹಾರವಾಗಲಿ ಬೆಳ್ಳುಳ್ಳಿಯನ್ನು 1 ಬಟ್ಟಲು ನೀರಿನಲ್ಲಿ ಚೆನ್ನಾಗಿ ಬೇಯಿಸಿ ಆ ನೀರನ್ನು ಕುಡಿಯಬೇಕು. ಬೆಳ್ಳುಳ್ಳಿಯನ್ನು ಬಿಸಿ ಬೂದಿಯಲ್ಲಿಟ್ಟು ಸುಟ್ಟು ತಿನ್ನುವುದರಿಂದ ಅಜೀರ್ಣ, ಹೊಟ್ಟೆ ಉಬ್ಬರ ರೋಗವು ಗುಣವಾಗುವುದು. ಪ್ರತಿದಿನ ಆಹಾರದಲ್ಲಿ ಬೆಳ್ಳುಳ್ಳಿಯನ್ನು ಬಳಸುವುದರಿಂದ ಅತಿಸೌಲ್ಯ ನಿವಾರಣೆ ಆಗುತ್ತದೆ. ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.